ಹಾಯ್, ಹೇಗಿದ್ದೀರಾ ಎಲ್ರು? ಈಗ KCET ಕೌನ್ಸಿಲಿಂಗ್ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ಹೇಳ್ತೀನಿ ಅಂತ ಹೇಳಿದ್ರಿ. ಈಗ ಪ್ರೀ ರೌಂಡ್ ಅಂತ ಸ್ಟಾರ್ಟ್ ಮಾಡ್ತಾರಂತ ಈ ವರ್ಷ. ಪ್ರೀ ರೌಂಡ್ ಅಂದ್ರೆ ಏನು ಅಂತ ಏನು ಕೇಳ್ತಾ ಇದ್ರಿ. ಅದಕ್ಕೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ಬೇಕಾದಂತಹ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಓಕೆ, ಪ್ರೀ ರೌಂಡ್ ಅಂದ್ರೆ ಏನು, ಪ್ರೀ ರೌಂಡ್ ಅಲ್ಲಿ ಏನೇನು ಸ್ಟೆಪ್ಸ್ ಇರುತ್ತೆ, ನಂತರ ಮಾಕ್ ರೌಂಡ್ ಮತ್ತು ಪ್ರೀ ರೌಂಡ್ ಇದರಲ್ಲಿ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಂತ ಏನು ಕೇಳ್ತಾ ಇದ್ರಲ್ಲ, ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಎಲ್ಲ ಅರ್ಥ ಆಗುತ್ತೆ. ಡೋಂಟ್ ವರಿ, ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಕೌನ್ಸಿಲಿಂಗ್ ಬಗ್ಗೆ ಏನೇ ಇನ್ಫಾರ್ಮೇಶನ್ ಬೇಕೋ ಎಲ್ಲ ಕರೆಕ್ಟ್ ಆಗಿ ಟೈಮ್ಗೆ ನಿಮ್ಗೆ ತಲುಪಿಸ್ತಾ ಇರ್ತೀವಿ. ಓಕೆ, ಹಾ, ಈಗ ಪ್ರತಿ ವರ್ಷ ಏನಾಯ್ತು ಅಂತ ಹೇಳಿದ್ರೆ, ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ ಅಂತ ನಡೆಸ್ತಾ ಇದ್ರು. ಆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ ಏನಿದೆ ಅದನ್ನ ನಾವು ಜನರಲಿ ಥರ್ಡ್ ರೌಂಡ್ ಅಂತ ಕೂಡ ಕರಿತಾ ಇದ್ವಿ. ಸೊ ಈ ರೀತಿ ಈ 3 ರೌಂಡ್ ಇರ್ತಿತ್ತು ಹಿಂದಿನ ವರ್ಷದಲ್ಲಿ. ಈ ವರ್ಷ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಏನಿದೆ ಅದು ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇನೆ ಒಂದು ರೌಂಡ್ ಅನ್ನ ನಡೆಸ್ತಾರೆ. ಅದೇ ಪ್ರೀ ರೌಂಡ್ ಕೌನ್ಸಿಲಿಂಗ್. ಹಾಗಾದ್ರೆ ಪ್ರೀ ರೌಂಡ್ ಕೌನ್ಸಿಲಿಂಗ್ ನ ಮೊದಲನೇ ಸ್ಟೆಪ್ ಏನು ಅದ್ ನೀವು ಕೇಳೋದಾದ್ರೆ, ಆಪ್ಷನ್ ಎಂಟ್ರಿ, ಕನ್ನಡದಲ್ಲಿ ಹೇಳೋದಾದ್ರೆ ಇಚ್ಛೆಯನ್ನ ದಾಖಲಿಸುವುದು. ಈಗ ಈ ಆಪ್ಷನ್ ಎಂಟ್ರಿ ಏನಿದೆ ಅದು ಸ್ಟಾರ್ಟ್ ಆಗೋ ಮೊದಲು ಕೂಡ ಕೆಲವು ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ತಾರೆ ಕೇಳಿದವರು. ಏನು ಅಂತ ಹೇಳಿದ್ರೆ, ಮೊದಲಾಗಿ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಅಂದ್ರೆ ಈಗ ಎಂಜಿನಿಯರಿಂಗ್ ಆಯ್ತು, ವೆಟರ್ನರಿ ಆಯ್ತು, ಅಗ್ರಿಕಲ್ಚರ್, ಫಾರ್ಮಸಿ, ನರ್ಸಿಂಗ್, ಈ ಎಲ್ಲಾ ಕೋರ್ಸಸ್ ಗಳಿಗೆ ಸಂಬಂಧಿಸಿದಂತೆ ಕೌನ್ಸಿಲಿಂಗ್ ನಲ್ಲಿ ಯಾವ್ಯಾವ ಕಾಲೇಜ್ಗಳಲ್ಲಿ ಅಡ್ಮಿಷನ್ ತೆಗೆದುಕೊಳ್ಬಹುದು ಆ ಎಲ್ಲಾ ಕಾಲೇಜ್ಗಳ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಆ ಕಾಲೇಜಲ್ಲೂ ಕೂಡ ಎಷ್ಟು ಸೀಟ್ಸ್ ಇದಾವೆ, ಯಾವ್ಯಾವ ಕೋರ್ಸ್ಗೆ ಎಷ್ಟು ಸೀಟ್ಸ್ ಇದಾವೆ, ಅದ್ರ ಜೊತೆಗೇನೆ ಯಾವ್ಯಾವ ಕ್ಯಾಟಗರಿ, ಯಾವ್ಯಾವ ರಿಸರ್ವೇಶನ್ಗೆ ಎಷ್ಟು ಸೀಟ್ಸ್ ಇದಾವೆ, ಈ ಎಲ್ಲಾ ಡೀಟೇಲ್ಸ್ ಅನ್ನ ರಿಲೀಸ್ ಮಾಡ್ತಾರೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ. ಈಗ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಹೇಗೆ ಚೆಕ್ ಮಾಡೋದು ಅನ್ನೋ ವಿಡಿಯೋ ನಿಮ್ಗೆ ಬೇಕಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಅಂತ ಹೇಳಿದ್ರೆ, ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗತ್ತಲ್ವಾ, ಅದು ರಿಲೀಸ್ ಆದ ತಕ್ಷಣ ನಿಮ್ಗೆ ಯಾವ ರೀತಿ ಆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಚೆಕ್ ಮಾಡೋದು, ಅದನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಆಪ್ಷನ್ ಎಂಟ್ರಿಗೆ, ಆ ವಿಡಿಯೋನ ಪ್ರೊವೈಡ್ ಮಾಡ್ತೀವಿ. ಆ ವಿಡಿಯೋನ ಚೆಕ್ ಮಾಡೋದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಸರಿನಾ? ಹಾಗಿದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ, ಅದ್ರ ಜೊತೆಗೆ ಫೀಸ್ ಸ್ಟ್ರಕ್ಚರ್ ಅನ್ನ ರಿಲೀಸ್ ಮಾಡ್ತಾರೆ, ಯಾವ್ಯಾವ ಕೋರ್ಸ್ಗೆ ಎಷ್ಟು ಫೀಸ್ ಇದೆ ಅಂತ. ನಂತರ ಒಂದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೇ ವಿಡಿಯೋದಲ್ಲಿ ನಿಮ್ಗೆ ಹೇಳಬೇಕು ಅಂತಿದ್ದೆ. KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಅನ್ನ ಪಡೆದುಕೊಳ್ಳೋದ್ರಿಂದ ಒಂದು ಒಳ್ಳೆ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನೀವು ಎಲ್ಲಾ ಸ್ಕಾಲರ್ಶಿಪ್ ಗಳಿಗೆ ಎಲಿಜಿಬಲ್ ಇರ್ತೀರಾ. SSP ಸ್ಕಾಲರ್ಶಿಪ್, NSP ಸ್ಕಾಲರ್ಶಿಪ್, ಈ ರೀತಿ ಎಲ್ಲಾ ಸ್ಕಾಲರ್ಶಿಪ್ ಗಳಿಗೆ ನೀವು ಎಲಿಜಿಬಲ್ ಇರ್ತೀರಾ. ಅದೇ ನೀವು ಮ್ಯಾನೇಜ್ಮೆಂಟ್ ಸೀಟ್ ಅನ್ನ ತೆಗೆದುಕೊಂಡ್ರೆ ಅಥವಾ ಬೇರೆ ಯಾವ್ದೊಂದು ರೀತಿಯಲ್ಲಿ ನೀವು ಅಡ್ಮಿಷನ್ ತೆಗೆದುಕೊಂಡ್ರೆ, ಆ ಟೈಮ್ ಅಲ್ಲಿ ಈ ಸ್ಕಾಲರ್ಶಿಪ್ ಏನಿದೆ NSP ಮತ್ತು SSP ಸ್ಕಾಲರ್ಶಿಪ್ ಹೆಚ್ಚಿನದಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುವಂತಹ ಸ್ಕಾಲರ್ಶಿಪ್, ಇದಕ್ಕೆ ಎಲಿಜಿಬಲ್ ಇರಲ್ಲ. ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಥ್ರೂ ನೀವು ಅಡ್ಮಿಷನ್ ತೆಗೆದುಕೊಂಡ್ರೆ ಅಪ್ಲೈ ಮಾಡಬಹುದು, ಬಟ್ ಸ್ಕಾಲರ್ಶಿಪ್ ಸಿಗೋ ಚಾನ್ಸಸ್ ಆಲ್ಮೋಸ್ಟ್ ಇರಲ್ಲ. ಅದೇ KCET ಥ್ರೂ ಅಡ್ಮಿಷನ್ ತೆಗೆದುಕೊಂಡ್ರೆ ನಿಮಗೆ ಸ್ಕಾಲರ್ಶಿಪ್ ಸಿಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಮಾಡಿ KCET ಕೌನ್ಸಿಲಿಂಗ್ ಥ್ರೂನೇ ಅಡ್ಮಿಷನ್ ಅನ್ನ ತೆಗೆದುಕೊಳ್ಳಿ. ಕ್ಲಿಯರ್? ಓಕೆ, ಹಾಗಿದ್ರೆ ಏನೋ ಫೀಸ್ ಸ್ಟ್ರಕ್ಚರ್ ರಿಲೀಸ್ ಮಾಡ್ತಾರೆ, ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಅದ್ರ ಜೊತೆಗೇನೆ ಈಗ ಪ್ರಾರಂಭದಲ್ಲಿ ನಡೆಯೋದು ಯಾವುದು, ಪ್ರೀ ರೌಂಡ್ ಕೌನ್ಸಿಲಿಂಗ್. ಪ್ರೀ ರೌಂಡ್ ಕೌನ್ಸಿಲಿಂಗ್ ನ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೆ, ಅಂದ್ರೆ ಟೈಮ್ ಟೇಬಲ್ ಅದನ್ನ ರಿಲೀಸ್ ಮಾಡ್ತಾರೆ. ಆಪ್ಷನ್ ಎಂಟ್ರಿಗೆ ಎಷ್ಟು ದಿನ ಟೈಮ್ ಅನ್ನ ಕೊಟ್ಟಿದ್ದಾರೆ, ಯಾವ ಡೇಟ್ ನಿಂದ ಯಾವ ಡೇಟ್ ವರೆಗೆ ಈ ಆಪ್ಷನ್ ಎಂಟ್ರಿ ನಡೆಯುತ್ತೆ ಇದನ್ನ ತಿಳಿಸ್ತಾರೆ. ನಂತರ ಈ ಪ್ರೀ ರೌಂಡ್ ಕೌನ್ಸಿಲಿಂಗ್ ಏನಿದೆ ಇದರಲ್ಲಿ ಈ ನೀಟ್ ರಿಲೇಟೆಡ್ ಕೋರ್ಸಸ್ ಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗಲ್ಲ. ಯಾವುದು MBBS, BDS, ಆಯುಷ್ ಕೋರ್ಸ್ ಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗಲ್ಲ. ಆದ್ರೆ ಎಂಜಿನಿಯರಿಂಗ್, ವೆಟರ್ನರಿ, ಫಾರ್ಮಸಿ, ನರ್ಸಿಂಗ್, ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಸೆರಿಕಲ್ಚರ್, ಈ ರೀತಿ ಈ ಎಲ್ಲಾ ಕೋರ್ಸ್ ಗಳಿಗೆ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಸರಿನಾ? ಸೊ ಈ ಎಲ್ಲಾ ಕೋರ್ಸ್ ಗಳಿಗೆ ಆಪ್ಷನ್ ಎಂಟ್ರಿ ನಡೆಯುತ್ತೆ. ನಂತರ ಯಾವ್ದಾದ್ರು ವಿದ್ಯಾರ್ಥಿಗಳು ನನಗೆ MBBS, BDS ಅದು ಮಾಡೋದು ಕೂಡ ಇದೆ, ಆದ್ರೆ ಎಂಜಿನಿಯರಿಂಗ್ ಕೂಡ ಬ್ಯಾಕಪ್ ಆಪ್ಷನ್ ಆಗಿ ಇಟ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇದೆ. ಸೊ ನಾನೇನ್ ಮಾಡ್ಬೇಕು ಅನ್ನೋ ಡೌಟ್ ಇದ್ರೆ, ಈಗ ಎಂಜಿನಿಯರಿಂಗ್ ರಿಲೇಟೆಡ್ ಆಪ್ಷನ್ ಎಂಟ್ರಿ ಮಾಡಿ ಇಟ್ಕೊಂಡಿರಿ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ. ನಂತರ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಇಂತ ಮೊದಲು ಅಥವಾ ನಿಮ್ಮ ನೀಟ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ, ನೀಟ್ ರಿಸಲ್ಟ್ ಅನೌನ್ಸ್ ಆಗುತ್ತಲ್ವಾ, ಅದರ ನಂತರ ನಿಮಗೆ ಈ MBBS, BDS, ಆಯುಷ್ ಕೋರ್ಸ್ ಗಳಿಗೆ ಕಾಲೇಜನ್ನು ಕೂಡ ಇದೇ ಆಪ್ಷನ್ ಎಂಟ್ರಿ ಲಿಸ್ಟ್ ಗೆ ಆಡ್ ಮಾಡೋದಕ್ಕೆ ಕೊಡ್ತಾರೆ. ಅವಾಗ ಆಡ್ ಮಾಡ್ಕೊಂಡ್ರೆ ಆಯ್ತು. ಸೊ ನಿಮಗೆ ಬ್ಯಾಕಪ್ ಪ್ಲಾನ್ ಎಂಜಿನಿಯರಿಂಗ್ ಬೇರೆ ಯಾವ್ದಾದ್ರು ಒಂದು ಕೋರ್ಸ್ ಇದ್ರೆ, ಈಗ ಪ್ರೀ ರೌಂಡ್ ಕೌನ್ಸಿಲಿಂಗ್ ಗೆ ಆಪ್ಷನ್ ಎಂಟ್ರಿ ಮಾಡಿ ಇಟ್ಕೊಂಡ್ರಿ. ನಂತರ ಕೆಲವು ಸ್ಟೆಪ್ಸ್ ಇರುತ್ತೆ, ಅದನ್ನ ಫಾಲೋ ಮಾಡಿದ್ರೆ ನೀವು ಆರಾಮಾಗಿ ನೆಕ್ಸ್ಟ್ ರೌಂಡ್ ಅಲ್ಲಿ ಕೂಡ MBBS, BDS, ಆಯುಷ್ ಕೋರ್ಸ್ ಗಳನ್ನ ಸೇರಿಸ್ಕೊಂಡು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಓಕೆ, ಸರಿ. ಹಾಗಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಡೆಯುತ್ತೆ ಹೇಳಿ, ಆಪ್ಷನ್ ಎಂಟ್ರಿ ನಡೆಯುತ್ತೆ. ಆ ಆಪ್ಷನ್ ಎಂಟ್ರಿ ಯಾವ ಡೇಟ್ ನಿಂದ ಯಾವ ಡೇಟ್ ವರೆಗೆ ಇರುತ್ತೆ ಅಂತ ಈ ಶೆಡ್ಯೂಲ್ ಅಥವಾ ಫಸ್ಟ್ ರೌಂಡ್ ಪ್ರೀ ರೌಂಡ್ ಕೌನ್ಸಿಲಿಂಗ್ ನ
ಟೈಮ್ ಟೇಬಲ್ ಏನಿರುತ್ತೆ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗಿದ್ರೆ ಈಗ ಆಪ್ಷನ್ ಎಂಟ್ರಿ ಆಯ್ತು. ಆಪ್ಷನ್ ಎಂಟ್ರಿ ಬಗ್ಗೆ ಕೂಡ ನಿಮ್ಗೆ ಡೌಟ್ ಇದೆ, ಪಕ್ಕಾ ಇದೆ. ಏನೇನ್ ಡೌಟ್ ಇದೆ ಅದನ್ನೆಲ್ಲ ಕಮೆಂಟ್ ಮಾಡಿ. ನಿಮ್ಮ ಡೌಟ್ ಅನ್ನ ಸಾಲ್ವ್ ಮಾಡುವಂತಹ ಕಂಪ್ಲೀಟ್ ಡೀಟೇಲ್ ವಿಡಿಯೋನ ನಾವು ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಮತ್ತೊಂದು ವಿಷಯ ಏನು ಅಂತಂದ್ರೆ, ನೀವೀಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಅದರ ಪಕ್ಕದಲ್ಲೇ ಜಾಯಿನ್ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ ನೀವು ಮೆಂಬರ್ ಆದ್ರೆ ನಾವು ಹಲವಾರು ಇಂಪಾರ್ಟೆಂಟ್ ವಿಡಿಯೋಗಳನ್ನ, ನಿಮ್ಮ ಡೌಟ್ ಅನ್ನು ಸಾಲ್ವ್ ಮಾಡುವಂತಹ ವಿಡಿಯೋಗಳನ್ನ ಪ್ರೊವೈಡ್ ಮಾಡ್ತೀವಿ ಫಾರ್ ಮೆಂಬರ್ಸ್. ಸೊ ತಪ್ಪದೆ ಮೆಂಬರ್ ಆಗಿ, ಅದರಿಂದ ನಮಗೂ ಕೂಡ ನಿಮ್ಮಿಂದ ಹೆಲ್ಪ್ ಆದ ರೀತಿ ಆಗತ್ತೆ, ನಿಮ್ಮಿಂದ ಸಪೋರ್ಟ್ ಸಿಕ್ಕ ರೀತಿ ಆಗತ್ತೆ. ಸರಿ, ಹಾಗಿದ್ರೆ ಆಪ್ಷನ್ ಎಂಟ್ರಿ ಬಗ್ಗೆ ಆಯ್ತಾ. ಆಪ್ಷನ್ ಎಂಟ್ರಿ ಆದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಮಾಕ್ ಅಲಾಟ್ಮೆಂಟ್. ನೀವೀಗ ಮಾಕ್ ರಿಸಲ್ಟ್ ಅಥವಾ ಮಾಕ್ ರೌಂಡ್ ಅಂತ ಕರೀತಾರಲ್ವಾ, ಸೊ ಅದು ಮಾಕ್ ರೌಂಡ್ ಅಂತ ಹೇಳಿದ್ರೆ ಈ ಪ್ರೀ ರೌಂಡ್ ಕೌನ್ಸಿಲಿಂಗ್ ಏನಿದೆ ಅದರ ಒಂದು ಪಾರ್ಟ್, ಸೆಪರೇಟ್ ರೌಂಡ್ ಅಲ್ಲ ಅದು. ಈ ಪ್ರೀ ರೌಂಡ್ ಕೌನ್ಸಿಲಿಂಗ್ ನ ಒಂದು ಪಾರ್ಟ್ ಏನಿದೆ ಅದೇ ಮಾಕ್ ರೌಂಡ್ ಆಗಿರುತ್ತೆ. ಅಂದ್ರೆ ಪ್ರಾರಂಭದಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಆಪ್ಷನ್ ಎಂಟ್ರಿ ಆದ ತಕ್ಷಣ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮೆರಿಟ್ ಅಂದ್ರೆ ನಿಮ್ಮ ರ್ಯಾಂಕ್, ಹಾಗೆ ನೀವು ಮಾಡಿದಂತಹ ಕಾಲೇಜ್ ಲಿಸ್ಟ್ ಆಪ್ಷನ್ ಎಂಟ್ರಿ ಒಳಗಡೆ, ಸೊ ಅದನ್ನೆರಡು ಕನ್ಸಿಡರ್ ಮಾಡಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಇದೆ ಮಾಕ್ ಅಲಾಟ್ಮೆಂಟ್, ಅಥವಾ ಇಲ್ಲಿವರೆಗೆ ಏನ್ ನಡೆಯುತ್ತೆ ಇದು ಮಾಕ್ ರೌಂಡ್. ಹಾಗಿದ್ರೆ ಇದನ್ನ ಮಾಕ್ ರೌಂಡ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಮಾಕ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅಣುಕು ಹಂಚಿಕೆ ಅಂತ. ಇದು ರಿಯಲ್ ಅಲಾಟ್ಮೆಂಟ್ ಅಲ್ಲ. ಅಂದ್ರೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾವ ಕಾಲೇಜ್ ಸಿಗ್ತೋ ಹೋಗಿ ಅಡ್ಮಿಷನ್ ಮಾಡ್ಕೊಳಕ್ ಆಗಲ್ಲ. ಬಟ್ ನಾನು ಈ ರೀತಿ ಆಪ್ಷನ್ ಎಂಟ್ರಿ ಮಾಡಿದೀನಿ, ಈ ರೀತಿ ಕಾಲೇಜ್ ಅಲಾಟ್ ಆಗಿದೆ, ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ಇತ್ತು, ಆವಾಗ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಮಾಕ್ ರಿಸಲ್ಟ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಎಡಿಟ್ ಮಾಡುವಾಗ ಓಕೆ, ನಾ ಕೆಲವು ಕಾಲೇಜನ್ನ ಆಡ್ ಮಾಡಿರ್ಲಿಲ್ಲ, ಅದನ್ನ ಆಡ್ ಮಾಡಿದ್ರೆ ನನ್ನ ರ್ಯಾಂಕ್ ಪ್ರಕಾರ ಆ ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗ್ತಿತ್ತು. ಸೊ ಆ ರೀತಿ ಇದ್ದಾಗ ಹೊಸ ಕಾಲೇಜ್ಗಳನ್ನ ಆಡ್ ಮಾಡ್ಕೋಬಹುದು. ಮಾಕ್ ರಿಸಲ್ಟ್ ಅಥವಾ ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಕೊಡ್ತಾರಲ್ವಾ ಆವಾಗ, ಸರಿನಾ. ಸೊ ಎಡಿಟಿಂಗ್ ಟೈಮ್ ಅಲ್ಲಿ ನೀವು ಹೊಸದಾಗಿ ಕಾಲೇಜಸ್ ಗಳನ್ನ ಆಡ್ ಮಾಡ್ಕೋಬಹುದು. ನಂತರ ಆಪ್ಷನ್ ಎಂಟ್ರಿ ಒಳಗಡೆ ಕೆಲವು ಕಾಲೇಜ್ ಅನ್ಸುತ್ತೆ ಈ ಕಾಲೇಜ್ ಬೇಡ ನನಗೆ, ಯಾಕೋ ಆಡ್ ಮಾಡ್ಬಿಟ್ಟಿದೆ ಸ್ಟಾರ್ಟಿಂಗ್ ಅಲ್ಲಿ, ಈಗ ಬೇಡ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ರೆ ಡಿಲೀಟ್ ಮಾಡ್ಬೋದು. ನಂತರ ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡ್ಕೋಬಹುದು. ಅಂದ್ರೆ ಈಗ ಒಂದು 70 ಕಾಲೇಜಸ್, 80 ಕಾಲೇಜಸ್ ಅಥವಾ ಒಂದು 200 ಕಾಲೇಜಸ್ ಅನ್ನ ಆಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋಣ. ಅದರಲ್ಲಿ ಈಗ ಲಾಸ್ಟ್ ಒಂದು 170 ಅಲ್ಲಿ ಇಟ್ಟಿರುವಂತಹ ಕಾಲೇಜನ್ನ ಈಗ 30th ಪ್ರಯಾರಿಟಿ ಸೆಲೆಕ್ಟ್ ಮಾಡಬೇಕು. ಕಾಲೇಜ್ ಚೆನ್ನಾಗಿದೆ, ಲಾಸ್ಟ್ ಇಟ್ಬಿಟ್ಟಿದ್ದೆ ಆ ರೀತಿ ಇದ್ರೆ ಆ 170 ನಂಬರ್ ಅಲ್ಲಿ ಇಟ್ಟಿರುವಂತಹ ಕಾಲೇಜನ್ನ 30th ಪ್ರಯಾರಿಟಿಯಾಗಿ ಸೆಟ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಅದೇ ರೀತಿ ಮತ್ತೆ ಒಂದೊಂದು ಕಾಲೇಜ್ ಇದೆ, ಅದನ್ನ ನಾನೀಗ 5th ಪ್ರಯಾರಿಟಿಯಾಗಿ ಇಟ್ಟಿದ್ದೀನಿ, ಆ ಕಾಲೇಜ್ ಚೆನ್ನಾಗೇ ಇಲ್ಲ, ಈಗ ಅಕಸ್ಮಾತ್ ಸಿಕ್ಬಿಟ್ರೆ ನಾನು ಹೋಗಲ್ಲ. ಆ ರೀತಿ ಇದ್ರೆ ಆ ಕಾಲೇಜನ್ನ ಡಿಲೀಟ್ ಬೇಕಾದ್ರೂ ಮಾಡ್ಕೋಬಹುದು, ಅಥವಾ ಆ ಕಾಲೇಜನ್ನ ಮತ್ತೊಂದು ಯಾವ್ದೋ ಪ್ರಯಾರಿಟಿ ತೆಗೆದುಕೊಂಡು ಇಟ್ಕೋಬಹುದು. ಅಂದ್ರೆ ಆ 5th ಪ್ರಯಾರಿಟಿ ಇಟ್ಟಿರೋ ಕಾಲೇಜ್ ಅಷ್ಟು ಚೆನ್ನಾಗಿಲ್ಲ, ನಾನು ಅದನ್ನ ಏನೀಗ 120th ಪ್ರಯಾರಿಟಿ ಸೆಟ್ ಮಾಡ್ತೀನಿ ಅಂತ ಚೇಂಜ್ ಮಾಡ್ಕೊ. ಸರಿ, ಈ ರೀತಿ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಮಾಡೋದಕ್ಕೆ ಕೊಡ್ತಾರೆ, ಗಮನದಲ್ಲಿ ಇರ್ಲಿ. ಈಗ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಇಟ್ಟಿರ್ತೀರಾ, ಆಪ್ಷನ್ ಎಂಟ್ರಿ ಎಡಿಟ್ ಮಾಡಿದಿರಾ, ಪ್ರೀ ರೌಂಡ್ ಕೌನ್ಸಿಲಿಂಗ್ ಅದನ್ನ ಇಟ್ಟಿರ್ತೀರಾ, ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಓಕೆನಾ. ಸೊ ಅದನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಬೇಕು, ಅದ್ರಲ್ಲಿ ಏನು ಮಿಸ್ಟೇಕ್ ಆಗಬಾರ್ದು. ಈಗ MBBS BDS ಕೋರ್ಸ್ ಮಾಡೋರಿಗೆ ಅದ್ರಂದ್ರೆ ಮತ್ತೆ ಆಡ್ ಮಾಡೋದಕ್ಕೆ ಕೊಡ್ತಾರೆ, ಆದ್ರೆ ಈ ಏನು ಎಡಿಟಿಂಗ್ ಕೊಡ್ತಾರಲ್ವಾ ಅದರ ಆಧಾರದ ಮೇಲೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಅದರಲ್ಲಿ ಏನು ಮಿಸ್ಟೇಕ್ಸ್ ಇರಬಾರ್ದು. ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಅಂತ ಡೀಟೇಲ್ ವಿಡಿಯೋನ ಮಾಡ್ತೀನಿ ನಾನು. ಅಂದ್ರೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೂ ಕೂಡ ಯಾವ್ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿರ್ತೀನಿ. ಸರಿ, ಈ ರೀತಿ ಏನಾಗುತ್ತೆ, ಆಪ್ಷನ್ ಎಂಟ್ರಿ ಎಡಿಟಿಂಗ್ ಆಗುತ್ತೆ. ಎಡಿಟಿಂಗ್ ಆದ ನಂತರ ಪ್ರೀ ರೌಂಡ್ ಕೌನ್ಸಿಲಿಂಗ್ ಏನಿದೆ ಇದರ ರಿಸಲ್ಟ್ ಅನೌನ್ಸ್ ಆಗುತ್ತೆ, ರಿಯಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ರಿಯಲ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನಿಮಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗಂತ ಎಲ್ಲರೂ ಅಡ್ಮಿಷನ್ ಮಾಡ್ಕೋಬೇಕಾ? ಆ ರೀತಿ ಇಲ್ಲ. ನಿಮಗೆ ಅಲಾಟ್ ಆದಂತಹ ಕಾಲೇಜ್ ಏನಿದೆ, ಈ ಎಕ್ಸಾಂಪಲ್ ನಿಮಗೆ ಎಂಜಿನಿಯರಿಂಗ್ ಟಾರ್ಗೆಟ್ ಇತ್ತು, MBBS ಟಾರ್ಗೆಟ್ ಇಲ್ಲ, ಎಂಜಿನಿಯರಿಂಗ್ ಟಾರ್ಗೆಟ್ ಇತ್ತು, ನಿಮ್ಮ ರ್ಯಾಂಕ್ ಚೆನ್ನಾಗಿ ಬಂದಿದೆ, ನಿಮಗೆ ಬೇಕಾದಂತಹ ಕಾಲೇಜ್ RVC ಎಲ್ಲ ನಿಮ್ಗೆ ಸೀಟ್ ಸಿಕ್ತು, CS ಬ್ರಾಂಚ್ಗೋ AIML ಬ್ರಾಂಚ್ಗೋ ಸೀಟ್ ಸಿಕ್ತು, ನನಗೆ ಅದೇ ಬೇಕಿತ್ತು, ನನಗೆ ಅದೇ ಸಿಕ್ಕಿದೆ ಈಗ ಸೀಟ್ ಅಲಾಟ್ಮೆಂಟ್, ನಾನು ಅಡ್ಮಿಷನ್ ಮಾಡ್ಕೋತೀನಿ. ಈ ರೀತಿ ಇದ್ರೆ ನಿಮಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಸೀಟ್ ಅಲಾಟ್ ಆದ್ಮೇಲೆ ಕಾಲೇಜ್ಗೆ ಫೀಸ್ ಅನ್ನ ಪೇ ಮಾಡ್ತೀರಾ, ಕಾಲೇಜಿಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಂಡು ಅಡ್ಮಿಷನ್ ಕಂಪ್ಲೀಟ್ ಮಾಡ್ತೀರಾ. ಅಡ್ಮಿಷನ್ಗೆ ಹೋದಾಗ ಅವ್ರು ಹೇಳ್ತಾರೆ ಇಂಥ ಡೇಟ್ ಇಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಕಾಲೇಜಿಗೆ ಬನ್ನಿ ಯಾವಾಗ ಅಂತ ಹೇಳ್ತಾರೆ. ಇಲ್ಲದೇ ಇದ್ರೆ ಕಾಲೇಜ್ ಸ್ಟಾರ್ಟ್ ಆಗೋ ಡೇಟ್ ನಿಮಗೆ ವಾಟ್ಸಪ್ ಅಲ್ಲೋ ಅಥವಾ ಕಾಲ್ ಮಾಡೋ ಇನ್ಫಾರ್ಮ್ ಮಾಡ್ತೀವಿ. ಸೊ ಅಡ್ಮಿಷನ್ ಆಗಿದೆ ನಿಮ್ದು ಅಂತ ತಿಳಿಸ್ತಾರೆ. ಸೊ ನಿಮಗೆ ಬೇಕಾದಂತ ಕಾಲೇಜ್ ನಿಮಗೆ ಸೀಟ್ ಸಿಕ್ತು ಅಂತ ಹೇಳಿದ್ರೆ, ಅದು ಬೇಕಾದ್ರೆ ಇಂಜಿನಿಯರಿಂಗ್ ಆಗಿರಲಿ, ವೆಟರ್ನರಿ ಆಗಿರಲಿ, ಅಗ್ರಿಕಲ್ಚರ್ ಆಗಿರಲಿ, ಯಾವುದೇ ಒಂದು ನೀವು ಬೇಕಾದಂತ ಕಾಲೇಜೇ ಸಿಕ್ತು ಅಂತ ಹೇಳಿದ್ರೆ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಪ್ರೀ ರೌಂಡ್ ಅಲ್ಲಿ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೋಬಹುದು, ಏನೋ ತೊಂದರೆ ಇಲ್ಲ. ಆದ್ರೆ ಈಗ ಅಲಾಟ್ ಆದಂತಹ ಕಾಲೇಜ್ ನನಗೆ ಅಷ್ಟು ಇಷ್ಟ ಇಲ್ಲ, ಅಂದ್ರೆ ನನಗೆ ಎಂಜಿನಿಯರಿಂಗ್ ಅಲಾಟ್ ಆಗಿದೆ, ನಂಗೆ MBBS ಮಾಡ್ಬೇಕಿತ್ತು, ಆ ರೀತಿ ಅಂತ ಹೇಳಿದ್ರೆ
ನೀವು ಫಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಈಗ ಸಿಕ್ಕಿರುವಂತಹ ಕಾಲೇಜನ್ನ ಹೋಲ್ಡ್ ಅಲ್ಲಿ ಬ್ಯಾಕಪ್ ಆಗಿ ಇಟ್ಕೊಂಡು ಆ ರೀತಿ ಅವಕಾಶ ಇರುತ್ತೆ. ಅಥವಾ ನಿಮಗೆ ಎಂಜಿನಿಯರಿಂಗ್ ಬೇಕಿತ್ತು, ಬಟ್ ನಿಮಗೆ ಬೇಕಾದಂತಹ ಕಾಲೇಜಲ್ಲಿ ಎಂಜಿನಿಯರಿಂಗ್ ಸೀಟ್ ಸಿಕ್ಕಿಲ್ಲ, ಬೇರೆ ಕಾಲೇಜ್ ಸಿಕ್ಕಿದೆ, ಹಾಗಿದ್ರು ಕೂಡ ನೀವು ನೆಕ್ಸ್ಟ್ ರೌಂಡ್ ಫಸ್ಟ್ ರೌಂಡ್ ಅದಕ್ಕೋಸ್ಕರ ವೇಟ್ ಮಾಡಿ, ಅವಾಗ್ಲೂ ಕೂಡ ಏನು ತೊಂದರೆ ಇಲ್ಲ, ವೇಟ್ ಮಾಡ್ಬೋದು, ಏನೋ ತೊಂದರೆ ಇಲ್ಲದೆ ವೇಟ್ ಮಾಡ್ಬೋದು. ಸೊ ಈ ರೀತಿ ಅವಕಾಶಗಳು ಇರುತ್ತೆ ಎಲ್ಲೆಡೆ ಈ ಪ್ರೀ ರೌಂಡ್ ಕೌನ್ಸಿಲಿಂಗ್ ನಲ್ಲಿ. ನಂತರ ಪ್ರೀ ರೌಂಡ್ ಕೌನ್ಸಿಲಿಂಗ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಮುಂದೆ ಈಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್, ಇದರಲ್ಲೆಲ್ಲ ಏನೇನು ಸ್ಟೆಪ್ಸ್ ಇರುತ್ತೆ, ಚಾಯ್ಸ್ ಎಂಟ್ರಿ ಅಂದ್ರೆ ಏನು, ಇದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಟೈಮ್ಗೆ. ಏನೂ ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಆಲ್ ದ ಬೆಸ್ಟ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.